ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಮಹತ್ವದ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಆದಾಯ ಮತ್ತು ಸಂಪತ್ತಿನ ವರ್ತುಲಾಕಾರದ ಪ್ರವಹಣ ಅಂತೇಳಿ. ಅಂದ್ರೆ ಈ ಆದಾಯ ಅಥವಾ ಸಂಪತ್ತು ಏನಾಗುತ್ತಂತಂದ್ರೆ ಆರ್ಥಿಕತೆಯಲ್ಲಿ ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ನಿರಂತರವಾಗಿ ಚಲಿಸ್ತಾ ಇರುತ್ತೆ. ಅಂದ್ರೆ ಒಂದು ವಲಯಕ್ಕೆ ಅದು ಖರ್ಚು ಅಂತ ಅನಿಸ್ಕೊಂಡ್ರೆ ಇನ್ನೊಂದು ವಲಯಕ್ಕೆ ಅದು ಆದಾಯ ಅಂತ ಅನಿಸ್ಕೊಳ್ಳುತ್ತೆ. ಹಾಗಾಗಿ ಯಾವಾಗಲೂ ಉಳಿತಾಯವಿಲ್ಲದೆ, ಯಾವ ವಲಯದಲ್ಲೂ ಕೂಡ ಉಳಿತಾಯವಿಲ್ಲದೆ ಎಲ್ಲ ಸರಕು ಸೇವೆಗಳು ಮತ್ತು ಆದಾಯ ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ನಿರಂತರವಾಗಿ ಚಲಿಸ್ತಾ ಇರುತ್ತೆ ಅನ್ನೋದಕ್ಕೆ ನಾವು ಏನು ಕರಿತೀವಿ ಅಂತಂದ್ರೆ ಈ ಆದಾಯ ಮತ್ತು ಸಂಪತ್ತಿನ ಚಕ್ರೀಯ ರೂಪ ಅಂತ ಕೂಡ ಕರಿತೀವಿ, ಅಥವಾ ಈ ವರ್ತುಲಾಕಾರದ ಪ್ರವಹಣ ಅಂತ ಕೂಡ ಕರಿತೀವಿ. ಇಲ್ಲಿ ಮೂರು ರೀತಿಯ ವಿಧಾನಗಳನ್ನು ನೋಡ್ತೀವಿ. ಅದಕ್ಕಿಂತ ಮೊದಲು ಆರ್ಥಿಕತೆಯಲ್ಲಿ ಆದಾಯ ಮತ್ತು ಖರ್ಚು ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ನಿರಂತರವಾಗಿ ಚಲಿಸುವುದನ್ನು ನಾವು ಈ ರೀತಿಯಾಗಿ ಕರಿತೀವಿ. ಅಂದರೆ ಜನರು ತಾವು ಗಳಿಸಿದ ಆದಾಯವನ್ನು ವೆಚ್ಚ ಮಾಡುತ್ತಾರೆ. ಆ ವೆಚ್ಚವು ಉದ್ಯಮ ಘಟಕಗಳಿಗೆ ಆದಾಯವಾಗುತ್ತದೆ. ಹಾಗಾಗಿ ಯಾವಾಗಲೂ ಆ ದೇಶದ ಅನುಭೋಗಿಗಳು ಸರಕು ಸೇವೆಗಳನ್ನು ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡಲಿಕ್ಕೆ ಅವರು ಪಾವತಿಸಿರುವ ಹಣ ಉದ್ಯಮ ಘಟಕಗಳಿಗೆ ಅಥವಾ ಯಾವುದೋ ಕಂಪನಿಗೆ ಅದು ಆದಾಯ ಅಂತ ಅನಿಸ್ಕೊಳ್ಳುತ್ತೆ. ಆ ಉದ್ಯಮ ಘಟಕಗಳು ಅಥವಾ ಕಂಪನಿಗಳು ತಾವು ಸರಕುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಆ ಆದಾಯವನ್ನು ಬಳಸ್ತವೆ. ನಂತರ ಉತ್ಪಾದಿಸಿದ ಸರಕುಗಳನ್ನು ಮತ್ತೆ ಅನುಭೋಗಿಗಳಿಗೆ ಮಾರಾಟ ಮಾಡುವ ಮೂಲಕ ಅದೇ ಆದಾಯವನ್ನು ಮತ್ತು ವಾಪಸ್ಸು ಪಡ್ಕೊಳ್ತವೆ. ಸೊ ಇದೇ ರೀತಿಯಾಗಿ ಆರ್ಥಿಕತೆಯಲ್ಲಿ ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ಆದಾಯ ಮತ್ತು ಸಂಪತ್ತು ತಿರುಗ್ತಾ ಇರುತ್ತೆ ಅನ್ನೋದೇ ಈ ಒಂದು ಕಾನ್ಸೆಪ್ಟ್ನ ಮುಖ್ಯವಾದ ಅಂಶ. ಹಾಗಾದ್ರೆ ಇಲ್ಲಿ 3 ವಿಧಗಳಿವೆ ಅಂತಂದ್ರೆ, ಎರಡು ವಲಯದ ಒಂದು ಅರ್ಥವ್ಯವಸ್ಥೆಯಲ್ಲಿ ಆದಾಯ ಮತ್ತು ಸಂಪತ್ತು ಯಾವ ರೀತಿಯಾಗಿ ಅದು ವರ್ತುಲಾಕಾರವಾಗಿ ತಿರುಗುತ್ತೆ ಅನ್ನೋದು, ಮತ್ತು 3 ವಲಯದಲ್ಲಿ ಆದಾಯ ಮತ್ತು ಸಂಪತ್ತು ಹೇಗೆ ಚಲಿಸುತ್ತೆ ಅನ್ನೋದು, ಇನ್ನು 4 ವಲಯದಲ್ಲಿ ಆದಾಯ ಮತ್ತು ಸಂಪತ್ತು ಹೇಗೆ ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ಚಲಿಸುತ್ತದೆ ಅಂಥೇಳಿ ಈ 3 ವಿಧಗಳಲ್ಲಿ ನಾವೇನು ಮಾಡ್ತೀವಿ, ಈ ರಾಷ್ಟ್ರದಲ್ಲಿ ಯಾವುದೇ ರಾಷ್ಟ್ರ ಆಗಿರ್ಬೋದು, ಯಾವುದೇ ದೇಶ ಆಗಿರ್ಬೋದು, ಅಲ್ಲಿ ಈ ರಾಷ್ಟ್ರೀಯ ಆದಾಯ ಆಗಿರ್ಬೋದು ಅಥವಾ ವೈಯಕ್ತಿಕ ಆದಾಯ ಆಗಿರ್ಬೋದು, ಅದು ಒಂದು ಕಡೆ ಸ್ಥಿರವಾಗಿ ನಿಲ್ಲುವುದಿಲ್ಲ. ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ನಿರಂತರವಾಗಿ ಅದು ಚಲಿಸ್ತಾ ಇರುತ್ತೆ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ನಾವು ಒಂದೊಂದು ವಲಯಗಳನ್ನು ಅರ್ಥ ಮಾಡ್ಕೊತ ಹೋಗೋಣ. ಇಲ್ಲಿ ಮೊದಲಿಗೆ 1ನೆಯ ವಿಧ ಅದ್ಯಾವುದು ಅಂತಂದ್ರೆ, ಎರಡು ವಲಯದ ಅರ್ಥವ್ಯವಸ್ಥೆಯಲ್ಲಿ ಆದಾಯ ಮತ್ತು ಸಂಪತ್ತಿನ ಒಂದು ಚಲನೆ ಯಾವ ರೀತಿಯಾಗಿರುತ್ತೆ ಅಂತೇಳಿ ನಾವು ನೋಡೋಣ. ಹಾಗಾದ್ರಲ್ಲಿ ಕೆಲವೊಂದು ಊಹೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾವ ರೀತಿಯಾಗಿ ಅಂತಂದ್ರೆ, ಆರ್ಥಿಕತೆಯಲ್ಲಿ ಆದಾಯ ಮತ್ತು ಸಂಪತ್ತು ಕುಟುಂಬ ವಲಯ ಮತ್ತು ಉದ್ಯಮ ವಲಯಗಳ ನಡುವೆ ನಿರಂತರವಾಗಿ ಚಲಿಸುವುದನ್ನು ನಾವು ಈ ರೀತಿಯಾಗಿ ಕರಿತೀವಿ. ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ 2 ವಲಯಗಳಿವೆ. 2 ವಲಯಗಳು ಯಾವುವು ಅಂತಂದ್ರೆ, ಒಂದು ಕುಟುಂಬ ವಲಯ, ಇನ್ನೊಂದು ಉದ್ಯಮ ವಲಯ ಅಂಥೇಳಿ. ಕುಟುಂಬ ವಲಯ ಅಂದರೆ ಯಾವುದು? ಕುಟುಂಬ ವಲಯ ಅಂತಂದ್ರೆ ಕೆಲಸ ಮಾಡುವಂತಹ ಸದಸ್ಯರು, ಕೆಲಸ ಮಾಡುವಂತಹ ಕಾರ್ಮಿಕರು ಸಿಗುವಂತಹ ಒಂದು ವಲಯ, ಮತ್ತು ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳುವಂತಹ ಗ್ರಾಹಕರು ಇರುವಂಥ ವಲಯ. ಸೊ ಅದಕ್ಕೆ ನಾವೇನು ಕರಿತೀವಿ, ಕುಟುಂಬ ವಲಯ ಅಂತ ಕರಿತೀವಿ. ಇನ್ನು ಉದ್ಯಮ ವಲಯ ಅಂತಂದ್ರೆ ಸರಕು ಸೇವೆಗಳನ್ನು ತಯಾರಿಸಿ ಅವುಗಳನ್ನು ಮಾರಾಟ ಮಾಡುವ ಮೂಲಕ ಆದಾಯವನ್ನು ಗಳಿಸುವಂತಹ ವಲಯಕ್ಕೆ ನಾವೇನು ಕರಿತೀವಿ, ಉದ್ಯಮ ವಲಯ ಅಂತ ಕರಿತೀವಿ. ಹಾಗಾಗಿ ಆದಾಯ ಮತ್ತು ಸಂಪತ್ತು ಈ 2 ವಲಯಗಳ ನಡುವೆ ಯಾವ ರೀತಿಯಾಗಿ ಚಕ್ರೀಯ ರೂಪದಲ್ಲಿ ತಿರುಗುತ್ತಾ ಇರುತ್ತೆ ಅನ್ನೋದಕ್ಕೆ ನಾವೇನು ಕರಿತೀವಿ, 2 ವಲಯದ ವ್ಯವಸ್ಥೆಯಲ್ಲಿ ಆದಾಯ ಮತ್ತು ಸಂಪತ್ತಿನ ವರ್ತುಲಾಕಾರದ ಪ್ರವಹಣ ಅಂತ ನಾವು ಕರಿತೀವಿ. ಇಲ್ಲಿ ಯಾವುದೇ ವಲಯ ಉಳಿತಾಯವನ್ನು ಹೊಂದಿರುವುದಿಲ್ಲ.
ಇದು ಭಾಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಉದ್ಯಮ ವಲಯ ಆಗಿರಲಿ ಅಥವಾ ಈ ಕುಟುಂಬ ವಲಯ ಆಗಿರಲಿ ಯಾವುದೇ ಉಳಿತಾಯವನ್ನು ಹೊಂದಿರೋ ಹಾಗಿಲ್ಲ. ಉದಾಹರಣೆಗೆ ಈಗ ಉದ್ಯಮ ಘಟಕ 100 ಘಟಕದಷ್ಟು ಸರಕುಗಳನ್ನು ಉತ್ಪಾದನೆ ಮಾಡಿದ ಅಂದಮೇಲೆ ಈ ಎಲ್ಲ ಸರಕುಗಳನ್ನು ಅದು ಮಾರಾಟ ಮಾಡಬೇಕು. ಇದು ಒಂದು ಊಹೆ. ಮಾರಾಟ ಮಾಡಲೇಬೇಕು. ಇದರಲ್ಲಿ ಯಾವುದೇ 1-2 ಸರಕುಗಳನ್ನು ಅದು ಇಟ್ಟುಕೊಳ್ಳೋ ಹಾಗಿಲ್ಲ. ಎಲ್ಲ ಸರಕುಗಳನ್ನ ಮಾರಾಟ ಮಾಡಬೇಕು. ಇದಕ್ಕೆ ನಾವೇನು ಕರಿತೀವಿ, ಉಳಿತಾಯ ಇರುವುದಿಲ್ಲ ಅಂಥೇಳಿ. ಇನ್ನು ಕುಟುಂಬ ವಲಯದಲ್ಲೂ ಕೂಡ, ಕುಟುಂಬ ವಲಯದಲ್ಲಿ ಉದಾಹರಣೆಗೆ 50,000 ರೂಪಾಯಿ ಆದಾಯ ಗಳಿಸಿದೆ ಅಂತಂದಮೇಲೆ ಈ ಆದಾಯವನ್ನು ಕೂಡ ಏನು ಮಾಡೋ ಹಾಗಿಲ್ಲ, ಉಳಿತಾಯ ಮಾಡೋ ಹಾಗಿಲ್ಲ. 50,000 ರೂಪಾಯಿಯನ್ನು ಕೂಡ ಅದು ಏನು ಮಾಡಬೇಕಾಗತ್ತೆ, ಖರ್ಚು ಮಾಡಬೇಕು ಅಥವಾ ಈ ಉದ್ಯಮ ಘಟಕ ಉತ್ಪಾದಿಸಿದ ಸರಕು ಸೇವೆಗಳನ್ನು ಖರೀದಿ ಮಾಡಬೇಕಾಗತ್ತೆ. ಅದಕ್ಕಾಗಿ ಅದು ವೆಚ್ಚ ಮಾಡಬೇಕು. ಅಂದಾಗ ಮಾತ್ರ ಈ ಎರಡು ವಲಯದ ವ್ಯವಸ್ಥೆಯಲ್ಲಿ ಆದಾಯ ಮತ್ತು ಸಂಪತ್ತಿನ ಒಂದು ಚಲನೆ ನಮಗೆ ಅಪ್ಲೈ ಆಗತ್ತೆ. ಇಲ್ಲ ಅಂತಂದರೆ ಉಳಿತಾಯ ಹೆಚ್ಚಳವಾದಂತೆ ಆದಾಯ ಏನಾಗುತ್ತೆ, ಒಂದು ಕಡೆ ಸ್ಥಿರವಾಗಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಆವಾಗ ಈ ಎರಡು ವಲಯದ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ನಿಯಮ ಅಪ್ಲೈ ಆಗೋದಿಲ್ಲ. ಆದ್ದರಿಂದ ಕುಟುಂಬ ವಲಯ ಆಗಿರಲಿ ಅಥವಾ ಉದ್ಯಮ ವಲಯ ಆಗಿರಲಿ, ಯಾವುದೇ ರೀತಿಯ ಆದಾಯ, ಸರಕುಗಳು ಅಥವಾ ಇತರೆ ಉಳಿತಾಯಕ್ಕೆ ಸಂಬಂಧಪಟ್ಟಿರುವಂಥವುಗಳನ್ನು ಅವು ಇಟ್ಟುಕೊಳ್ಳೋ ಹಾಗಿಲ್ಲ. ಸಂಪೂರ್ಣವಾಗಿ ಖರ್ಚು ಮಾಡಬೇಕು ಅಥವಾ ಸಂಪೂರ್ಣವಾಗಿ ಬಳಸಬೇಕು ಅಂತಾರೆ ಅರ್ಥ. ಅಂದರೆ ತನ್ನ ಸಂಪೂರ್ಣ ಆದಾಯ ಮತ್ತು ಸರಕುಗಳನ್ನು ವ್ಯಯ ಮಾಡಲಾಗುತ್ತದೆ ಅಂತಂದ್ರೆ ಯಾವುದೇ ಉದ್ಯಮ ಘಟಕ ಇರಲಿ ಅಥವಾ ಕುಟುಂಬ ವಲಯ ಇರಲಿ ತಮ್ಮ ಆದಾಯ ಮತ್ತು ಸರಕುಗಳನ್ನ ಸಂಪೂರ್ಣವಾಗಿ ಅದು ಖರ್ಚು ಮಾಡಬೇಕು ಅಂದಾಗ ಮಾತ್ರ ಇದು ಅನ್ವಯ ಆಗುತ್ತೆ ಅಂತ ಹೇಳ್ತೇವೆ. ಈ ಚಿತ್ರದ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೋದು ಎರಡು ವಲಯದ ವ್ಯವಸ್ಥೆಯಲ್ಲಿ ಆದಾಯ ಮತ್ತು ಸಂಪತ್ತು ಹೇಗೆ ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ಚಲಿಸುತ್ತೆ ಅಂಥೇಳಿ. ಹಾಗಾದರೆ ಇಲ್ಲಿ ಎರಡು ವಲಯಗಳನ್ನು ನಾವು ಆಗಲೇ ಹೇಳಿದಾಗೆ, ಒಂದು ಫಾರ್ಮ್ಸ್ ಅಂತೇಳಿ ಉದ್ಯಮ ವಲಯ, ಇನ್ನೊಂದು ಕುಟುಂಬ ವಲಯ ಅಂತಂದ್ರೆ ಹೌಸ್ ಹೋಲ್ಡ್ಸ್ ಅಂತ ಕರಿತೀವಿ. ಹಾಗಾದರೆ ಈಗ ಎರಡೂ ವಲಯಗಳಿವೆ. ಈ ವಲಯಗಳ ಮಧ್ಯೆ ಸರಕು ಸೇವೆಗಳು ಮತ್ತು ಆದಾಯ ಏನಾಗುತ್ತಂದ್ರೆ ನಿರಂತರವಾಗಿ ಚಲಿಸ್ತಾ ಇರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ನಾವೀಗ. ಹಾಗಾದ್ರೆ ಈಗ ಸರಕು ಮತ್ತು ಸೇವೆಗಳು ತಯಾರಾಗೋದು ಈ ಫರ್ಮ್ಸ್ ಅಥವಾ ಉದ್ಯಮ ಘಟಕಗಳಲ್ಲಿ, ಮತ್ತು ಸರಕು ಸೇವೆಗಳನ್ನ ಖರೀದಿ ಮಾಡೋದು ಯಾರು ಅಂತಂದ್ರೆ ಕುಟುಂಬ ವಲಯಗಳು ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಈ ಕುಟುಂಬ ವಲಯದ ಈ ಕೆಲಸ ಮಾಡುವಂತಹ ಕಾರ್ಮಿಕರಂತಿರ್ತಾರಲ್ಲ, ಆ ಕಾರ್ಮಿಕರು ಕೆಲಸ ಮಾಡಬೇಕಾಗತ್ತೆ. ಎಲ್ಲಿ ಹೋಗಿ ಅಂತಂದ್ರೆ ಈ ಉದ್ಯಮ ವಲಯಕ್ಕೆ ಹೋಗಿ ಕೆಲಸ ಮಾಡಬೇಕಾಗತ್ತೆ. ಅದನ್ನು ತೋರಿಸುವಂಥದ್ದು ಯಾವುದು ಅಂದ್ರೆ ಇದು ಬಾಣದ ಗುರುತಿದೆ ನೋಡಿ, ಇದು ಮೇಲಿಂದು. ಸೊ ಇದರ ಅರ್ಥ ಏನು ಅಂತಂದ್ರೆ ಇಲ್ಲಿ ಫ್ಯಾಕ್ಟ್ರಿ ಸರ್ವಿಸ್ ಅಂತ ಕರಿತೀವಿ ನಾವು. ಫ್ಯಾಕ್ಟ್ರಿ ಸರ್ವಿಸಲ್ಲಿ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಎಂಟರ್ಪ್ರೈನರ್ಸ್ ಅಂತೇಳಿ 4 ಇವೆ. ಇದರಲ್ಲಿ ನಾವು ಒಂದನ್ನು ಕನ್ಸಿಡರ್ ಮಾಡೋಣ, ಯಾವುದು ಅಂದ್ರೆ ಲೇಬರ್ ಅಂತೇಳಿ, ಅಂದ್ರೆ ಕಾರ್ಮಿಕರು ಮಾಡುವಂಥ ಕೆಲಸ ಅಥವಾ ಕಾರ್ಮಿಕರು ಒದಗಿಸುವಂಥ ಸೇವೆ. ಸೊ ಅದನ್ನು ನಾವು ಕನ್ಸಿಡರ್ ಮಾಡಿದಾಗ ಈಗ ಇಲ್ಲಿಂದ ಕುಟುಂಬ ವಲಯದಿಂದ ಏನಾಗಿದೆ ಅಂದ್ರೆ ಈ ಉದ್ಯಮ ಘಟಕಕ್ಕೆ ಹೋಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ. ಹಾಗಾಗಿ ಅವರು ಉದ್ಯಮ ಘಟಕಕ್ಕೆ ಹೋಗಿ ಕೆಲಸ ಮಾಡುವುದರಿಂದ ಅವರಿಗೆ ಏನು ಸಿಗುತ್ತೆ ಅಂದ್ರೆ ಈ ಪ್ರತಿಫಲ ಅಂತ ಸಿಗುತ್ತೆ. ಹಾಗಾದ್ರೆ ಈ ಶ್ರಮ, ಲೇಬರ್ ಅಂದ್ರೆ ಶ್ರಮ ಅಂತ ಕರಿತೀವಿ. ಈ ಶ್ರಮಕ್ಕೆ ಏನು ಸಿಗುತ್ತೆ ಅಂದ್ರೆ ಕೂಲಿ, ವೇಜಸ್, ಕೂಲಿ ಅಂತ ಸಿಗುತ್ತೆ. ಹಾಗಾದರೆ ಇಲ್ಲಿಂದ ಹೋಗುತ್ತೆ ಈ ಉದ್ಯಮ ವಲಯಗಳು ಏನು ಮಾಡ್ತವೆ, ಕುಟುಂಬ ವಲಯಗಳಿಗೆ ಅಥವಾ ಕೆಲಸ ಮಾಡಿದ್ದಕ್ಕಾಗಿ ಶ್ರಮಕ್ಕೆ ಏನು ಕೊಡ್ತಾವೆ ಈ ಪ್ರತಿಫಲವಾಗಿ ಕೂಲಿಯನ್ನು ಕೊಡ್ತವೆ. ಇದು ವಾಪಸ್ ಮತ್ತೇನಾಗುತ್ತೆ, ಈ ಕಡೆನೇ ಬರುತ್ತೆ. ಅಂದ್ರೆ ಇಲ್ಲಿಂದ ಕೆಲಸ ಮಾಡ್ಲಿಕ್ಕೆ ಹೋಗಿರ್ತಾರೆ, ಇಲ್ಲಿ ಕೆಲಸ ಆದ ನಂತರ ಏನು ಮಾಡ್ತಾರೆ, ಇವರು ಇಲ್ಲಿಂದ ಆದಾಯವನ್ನು ಇವರು ಪಡ್ಕೊಳ್ತಾರೆ. ಉದಾಹರಣೆಗೆ ಈಗ 10 ರೂಪಾಯಿ ಆದಾಯ ಅಂತ ನಾವು ಅಂದ್ಕೊಂಡ್ರೆ, ಉದ್ಯಮ ಘಟಕದಲ್ಲಿ ಕುಟುಂಬ ವಲಯದ ಸದಸ್ಯರು ಹೋಗಿ ಕೆಲಸ ಮಾಡಿ ಅವರು 10 ರೂಪಾಯಿ ಆದಾಯವನ್ನು ಗಳಿಸಿದ್ದಾರೆ ಅಂತ ಅರ್ಥ ಆಯಿತು. ಹಾಗಾದ್ರೆ ಈಗ ಕುಟುಂಬ ವಲಯದಲ್ಲಿ 10 ರೂಪಾಯಿ ಆದಾಯ ಇದೆ. ಈ ಆದಾಯವನ್ನು ಇವ್ರು ಏನು ಮಾಡ್ತಾರೆ ಅಂತಂದರೆ
ತಮಗೆ ಬೇಕಾದಂತಹ ಸರಕು ಸೇವೆಗಳು, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತಿದೆ ನೋಡಿ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ಕೂಡ ಕರಿತೀವಿ ಅದನ್ನು ನಾವು. ಹಾಗಾಗಿ ಸರಕು ಸೇವೆಗಳನ್ನ ಖರೀದಿ ಮಾಡಲಿಕ್ಕೆ ವ್ಯಯ ಮಾಡ್ತವೆ. ಹಾಗಾಗಿ ಈ 10 ರೂಪಾಯಿ ಮತ್ತು ವಾಪಸ್ ಏನಾಗುತ್ತೆ, ಉದ್ಯಮ ವಲಯಕ್ಕೆ ಬಂದುಬಿಡುತ್ತೆ. ಎಸ್, ಉದ್ಯಮ ವಲಯಕ್ಕೆ ಬಂದುಬಿಡುತ್ತೆ. ಆವಾಗ ಇಲ್ಲಿ ಏನಾಗುತ್ತಂತಂದ್ರೆ ಈ ಸರಕುಗಳು ಮತ್ತು ಏನು ಖರೀದಿ ಮಾಡ್ತಾವಲ್ಲ, ಖರೀದಿ ಮಾಡಲಿಕ್ಕೆ ಇಲ್ಲಿ ಹಣವನ್ನು ಏನು ಮಾಡಬೇಕಾಗುತ್ತೆ, ವಾಪಸ್ ಈ 10 ರೂಪಾಯಿಯನ್ನು ಉದ್ಯಮ ವಲಯಕ್ಕೆ ಕಳಿಸ್ಬೇಕಾಗತ್ತೆ, ಅಥವಾ ಸರಕುಗಳನ್ನು ಖರೀದಿ ಮಾಡಿದ್ದಕ್ಕಾಗಿ ಅದನ್ನು ಕೊಡಬೇಕಾಗತ್ತೆ. ಅದಕ್ಕೆ ಉದ್ಯಮ ವಲಯ ಏನು ಮಾಡುತ್ತೆ, ಇಲ್ಲಿಂದ ನೋಡಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸನ್ನು ಅಥವಾ ಸರಕು ಸೇವೆಗಳನ್ನು ಏನು ಮಾಡುತ್ತೆ, ಕುಟುಂಬ ವಲಯಕ್ಕೆ ಮಾರಾಟ ಮಾಡುತ್ತೆ ಅಂತಲೇ ಅರ್ಥ. ಹಾಗಾದ್ರೆ ಫ್ಯಾಕ್ಟ್ರಿ ಪೇಮೆಂಟ್ ಅಂದರೆ ಮತ್ತೇನು ಅಲ್ಲ, ರೆಂಟ್, ವೇಜಸ್, ಇಂಟ್ರೆಸ್ಟ್ ಆ್ಯಂಡ್ ಪ್ರಾಫಿಟ್ ಅಂಥೇಳಿ ಇದೆಯಲ್ಲ, ಅದಕ್ಕೆ ನಾವು ಫ್ಯಾಕ್ಟ್ರಿ ಪೇಮೆಂಟ್ಸ್ ಅಂತ ಕರಿತೀವಿ. ಕುಟುಂಬ ವಲಯ ಏನು ಮಾಡುತ್ತಂದ್ರೆ ಉದ್ಯಮ ವಲಯಕ್ಕೆ ಹೋಗಿ ಕೆಲಸ ಮಾಡುತ್ತೆ, ಅಲ್ಲಿಂದ ಕೂಲಿಯನ್ನು ಪಡೆಯುತ್ತೆ. ಅದೇ ಕೂಲಿಯನ್ನು ಸರಕುಗಳನ್ನ ಖರೀದಿ ಮಾಡಲಿಕ್ಕೆ ವೆಚ್ಚ ಮಾಡುತ್ತೆ. ಆವಾಗ ಉದ್ಯಮ ಘಟಕ ಕುಟುಂಬ ವಲಯಕ್ಕೆ ಸರಕು ಸೇವೆಗಳನ್ನು ಪೂರೈಕೆ ಮಾಡುತ್ತೆ. ಹಾಗಾಗಿ ಈ 10 ರೂಪಾಯಿ ಅನ್ನೋದು ಏನಾಗುತ್ತೆ ಅಂತಂದ್ರೆ, ಈ ಕೂಲಿಯ ರೂಪದಲ್ಲಿ ಬಂದಿರುವಂಥ 10 ರೂಪಾಯಿ ಮತ್ತೆ ಸರಕುಗಳನ್ನ ಖರೀದಿ ಮಾಡಲಿಕ್ಕೆ ವಾಪಸ್ ಉದ್ಯಮ ಘಟಕಕ್ಕೆ ಹೋಗುತ್ತದೆ. ಮತ್ತು ಅದೇ ರೀತಿಯಾಗಿ ಮತ್ತೆ ಕೂಲಿಯ ರೂಪದಲ್ಲಿ 10 ರೂಪಾಯಿ ಏನಾಗುತ್ತೆ, ಹೌಸ್ ಹೋಲ್ಡ್ ಬರುತ್ತೆ. ಸೊ ಇದೇ ರೀತಿಯಾಗಿ ಚಕ್ರೀಯ ರೂಪದಲ್ಲಿ ಆದಾಯ ತಿರುಗ್ತಾ ಇರುತ್ತೆ. ಅದೇ ರೀತಿ ಶ್ರಮ ಕೂಡ ಈ ಕಡೆಯಿಂದ ಈ ಕಡೆ ಹೋಗುತ್ತೆ, ಮತ್ತು ಇಲ್ಲಿಂದ ಸರಕುಗಳು ಮತ್ತು ಈ ಕಡೆ ಹೋಗ್ತವೆ. ಸೊ ಈ ರೀತಿಯಾಗಿ ಯಾವಾಗಲೂ ಚಕ್ರೀಯ ರೂಪದಲ್ಲಿ ಸರಕುಗಳು ಮತ್ತು ಸೇವೆಗಳು, ಅದರೊಂದಿಗೆ ಆದಾಯ ಮತ್ತು ಸಂಪತ್ತು ಎಲ್ಲವೂ ಕೂಡ ತಿರುಗ್ತಾ ಇರುತ್ತವೆ ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ. ಇದಕ್ಕೆ ನಾವೇನು ಕರಿತೀವಿ, ಎರಡು ವಲಯದ ವ್ಯವಸ್ಥೆಯಲ್ಲಿ, ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಕುಟುಂಬ ವಲಯ ಮತ್ತು ಉದ್ಯಮ ವಲಯಗಳ ನಡುವೆ ಆದಾಯ ಮತ್ತು ಸಂಪತ್ತು ಹೇಗೆ ಚಕ್ರೀಯ ರೂಪದಲ್ಲಿ ತಿರುಗುತ್ತೆ ಅನ್ನೋದನ್ನು ನೋಡ್ತೀವಿ.